ಈಗ ಅದನ್ನ ಬಿಟ್ಟು ಕೇಳೋದಾದ್ರೆ ರಕ್ಷಿತಾಗೆ ಬಾಯ್ ಫ್ರೆಂಡ್ ಇದೆಯಾ? ಇಲ್ಲ. ಇವಾಗ ಕ್ವಶನ್ ಬಾಯ್ ಫ್ರೆಂಡ್ ಇದೆಯಾ? ಬಾಯ್ ಸೊ ನನಗೆ ತುಂಬಾ ಬಾಯ್ ಅಂಡ್ ಫ್ರೆಂಡ್ಸ್ ಇದ್ದಾರೆ ಅಷ್ಟೇ. ಓಕೆ. ಮನೆಯಲ್ಲಿ ಪ್ರಪೋಸಲ್ ಏನಾದ್ರು ಬಂದಿದೆ? ಇಲ್ಲ. ಅಯ್ಯೋ ಅದಕ್ಕೆ ತುಂಬಾ ವರ್ಷ ಉಂಟಲ್ವಾ. ನನ್ನ ಅಮ್ಮಗೆ ಮದ್ವೆ ಅಂತಾನೆ ಆಗಲ್ಲ. ನಾನೇ ಮದ್ವೆ ಹೇಳುವಾಗ ಅವರು ಬೆಚ್ಚಾಗ್ತಾರೆ. ಚಿಕ್ಕ ವಯಸ್ಸಲ್ಲಿ ಕೂಡ ಕಾಲೇಜಲ್ಲಿ ಹೋಗುವಾಗ ಮದ್ವೆಗೆ ನನ್ನ ಅಮ್ಮ ಬೈತಾರೆ ನನಗೆ. ಈತ ಪ್ರಾಯ ಮದ್ವೆ ಅಂತ ಪಾತಿರ್ವಾ. ನನಗೆ ಮದ್ವೆ ಅಲ್ಲ, ನಾನು ಜಸ್ಟ್ ಹೇಳುದು ನನ್ನ ಗಂಡ ಹಾಗೆ ಇರಬೇಕು, ನನ್ನ ಗಂಡ ಹೀಗೆ ಸುಮ್ಮನೆ ನಾವು ಮಾತಾಡ್ತೀವಿ ಅಲ್ವಾ. ನನ್ನ ಅಮ್ಮ ನನಗೆ ದೊಡ್ಡ ಮಾಡ್ತಾರೆ. ನನ್ನ ನಮಗೆ ಇಷ್ಟನೇ ಇಲ್ಲ ಮದುವೆ ಅಂತ ಅಂದರೆ. ಇವಾಗ ನಾನು ಸುಮ್ಮನೆ ಮದುವೆ ಆಗಲಿಲ್ಲ ಅಂದರೆ ಕೂತ್ಕೊಳ್ರೆ ನಮಗೆ ಖುಷಿಯೇ. ಯಾಕೆಂದರೆ ನನ್ನ ಇವಾಗ ಮದುವೆ ಮಾಡಿ ಹೋಗಿ ನಾನು ಅಲ್ಲಿ ಎಂತ ಮಾಡ್ತೀನಿ ಅಂತ ಗಲಾಟೆ ಮಾಡ್ತೀನಾ. ನಾನು ಸ್ವಲ್ಪ ಜೋರಲ್ವಾ, ಹಾಗೆ ನಾನು ತುಂಬ ಪಾಪ. ಬಟ್ ಸ್ವಲ್ಪ ನಾನು ಜೋರಿದ್ದೀನಿ. ನನ್ನ ಅಮ್ಮಗೆ ಒಂದು ಭಯ, ಎಂತ ಆಗುತ್ತೆ ಅವ್ರೆಂತ ಅಂದರೆ ನನ್ನ ಮೇಲೆ ಒಂದು ಇದೆ. ಈಗ ನೀವು ಹೇಳ್ಕೊಂಡಿದ್ರಿ ಬಂದ ದುಡ್ಡಿಂದ ನಾನು ಹಸು ತಗೋತೀನಿ, ಒಂದಿಷ್ಟು ಹಸು ಸಾಕ್ತೀನಿ, ತಗೊಂಡ್ರ? ಅಯ್ಯೋ ಇವಾಗ ನನಗೆ ಟೈಮ್ ಇಲ್ಲ ಅಲ್ವಾ ಬೋರಿಲಿಕ್ಕೆ. ಇವಾಗ ನನಗೆ ಸ್ವಲ್ಪ ಟೈಮ್ ಬೇಕು. ಎಲ್ಲರೂ ಅದೇ ಕೇಳ್ತಾ ಇದ್ದಾರೆ. ಇವಾಗ ಸ್ವಲ್ಪ ನಾನು ಇವತ್ತೇ ಇಷ್ಟು ಎಲ್ಲ ಇವಾಗ ಜಸ್ಟ್ ಮನೆಯಿಂದ ಆಚೆ ಬಂದಿದ್ದೀನಿ. ಸ್ವಲ್ಪ ಇದೆಲ್ಲ ಎಂಜಾಯ್ ಮಾಡ್ತೀನಿ. ಜನರು ಎಷ್ಟು ಹಸು ತಗೋಬೇಕು ಅಂತ ಪ್ಲಾನ್ ಇದೆ? ಸೊ ಫಸ್ಟ್ ನಾನು ಇದೆಲ್ಲ ನನ್ನ ಈವೆಂಟ್ಸ್ ಇದೆಲ್ಲ ಕಂಪ್ಲೀಟ್ ಆದ ನಂತರ ಇವಾಗ ನಾನು ಬ್ಯಾಕ್ ಟು ಲೈಫ್ ಹೋಗಲೇ ಇಲ್ಲ. ಆ್ಯಕ್ಚುಲಿ ನಾನು ಬ್ಯಾಕ್ ಟು ಲೈಫೇ ಇಲ್ಲ ಇವಾಗ. ಜಸ್ಟ್ ಇಂಟರ್ವ್ಯೂಸ್ ಈವೆಂಟ್ಸ್ ಇಂದ ನಾನು ಒಂದು ಬ್ಯಾಕ್ ಟು ಲೈಫ್ ಹೋದ ನಂತರ ನಾನು ಪ್ಲ್ಯಾನ್ ಮಾಡ್ತೀನಿ. ಮತ್ತು ಎಷ್ಟು ಹಸು ಅಂದರೆ ನೋಡೋಣ ಎಷ್ಟು ಹಸು ನೋಡೋಣ ಎಷ್ಟು ಹಸು ಆಗುತ್ತೆ ಅಂತ. ಇವಾಗ ಎಂತ ನನಗೆ ಹೇಳಲಿಕ್ಕೆ ಆಗಲ್ಲ. ಈಗ ಒಂದಿಷ್ಟು ನಿಮಗೆ ಗಿಫ್ಟ್ ಬಂದಿತ್ತು ರನ್ನರ್ ಅಪ್ಸ್ ಆದಾಗ, ಒಂದು 20 lakhs ವರ್ತ್ ಇರೋದು ಗೋಲ್ಡ್ ಆಗಿರ್ಬೋದು, 5 lakhs ಅನೌನ್ಸ್ಮೆಂಟ್, ಅದೆಲ್ಲ ದುಡ್ಡು ಸಿಕ್ತಾ? ಆ್ಯಕ್ಚುಲಿ 5 lakhs ಎಲ್ಲ ಉಂಟಲ್ವಾ, ಅದೆಲ್ಲ ಇವಾಗ ತನಕ ಸಿಕ್ಕಲಿಲ್ಲ. ಅದೇ ಸಿಗುತ್ತೆ. ಓಕೆ. ಮತ್ತು ಇವರು ಇದ್ದಾರಲ್ವಾ 20 ಲಕ್ಷದ್ದು. 20 ಲಕ್ಷದ್ದು ನಿಮಗೆ ಸ್ಟೋರಿ ಗೊತ್ತುಂಟಲ್ವಾ? ಅಲ್ಲ, ಕೇಳಬೇಕಲ್ವಾ. ನನಗೆ ಗಿಫ್ಟ್ ವೌಚರ್ ಎಷ್ಟು ಲಕ್ಷ? 20 ಲಕ್ಷ. ಓಕೆ. ನಾನು ಪರ್ಚೇಸ್ ಮಾಡುವಾಗ 20 ಲಕ್ಷದ್ದು ಬಂಗಾರ ಕೇಳಿ ಪರ್ಚೇಸ್ ಮಾಡಿ ಆಯಿತು. ಸೊ 20 ಲಕ್ಷಲ್ಲಿ ಅವರು ಟೋಟಲ್ ಎಷ್ಟು ಆಯಿತು ಅಂದರೆ, ನಾನು ಒಂದು 20,50,000 ಶಾಪಿಂಗ್ ಮಾಡಿದ್ದೀನಿ. ಎಂತ ಅಂದ್ಕೊಂಡಿದ್ದೀನಿ, ಪರವಾಗಿಲ್ಲ 50,000 ನಾನು ಮೇಲಿಂದ ಹಾಕ್ತೀನಿ, ಇದೆಲ್ಲ ಬಂಗಾರ ನಾನು ತಗೊಳ್ತೀನಿ. ಅದರಲ್ಲಿ ಬಂಗಾರ ಗೊತ್ತಾಯ್ತಲ್ವಾ, ಒಂದು ಚಿಕ್ಕ ಕರಿಯಮಣಿ ಪೆಂಡೆಂಟ್ ಮತ್ತು ನನ್ನ ದೊಡ್ಡಗೆ ಅಜ್ಜಿಗೆ ಒಂದು ಬಂಗಾರ. ಇದೇ ಮಾಡಿ ನಾನು ಬಿಲ್ ಮಾಡುವಾಗ 20,50,000 ಬರಲಿಲ್ಲ. ಎಷ್ಟು ಬಂತು ಗೊತ್ತುಂಟಾ? ಅದೆಲ್ಲ ಬೇಕಿದ್ರೆ ನನಗೆ ಮೇಲಿಂದ 7 ಲಕ್ಷ ಆಗಬೇಕು. ನಾನು ಶಾಕು. ನನಗೆ 20 ಲಕ್ಷ ಉಂಟಲ್ವಾ, ಜಸ್ಟ್ 50,000 ಎಕ್ಸ್ಟ್ರಾ ಶಾಪಿಂಗ್ ಮಾಡಿದ್ದೀನಿ, 7 ಲಕ್ಷ ಯಾಕೆ ಕಟ್ಟಬೇಕು? ಸೊ ಅವರೆಂತ ಹೇಳಿದರು, GST TDS ಕಟ್ ಮಾಡಿ ನಿಮಗೆ 20 ಲಕ್ಷ ಅಲ್ಲ 13.5 ಲಕ್ಷ ಅಂತ. ಸೊ 13 ಲಕ್ಷ ಮಾತ್ರ ನಾನು ಶಾಪಿಂಗ್ ಮಾಡ್ಬೋದು. ಸೊ ನಾನು ಎಂತಂದರೆ ನನ್ನ ಅಜ್ಜಿದು ಒಂದು ಚೈನ್ ಒಳಗೆ ತಗೊಂಡು ಬಿಟ್ಟಿದ್ದೀನಿ. ಇವಾಗ ಎಷ್ಟು ಉಂಟು ನನ್ನ ಹತ್ರ? ಒಂದು ಚೈನ್, ಕರಿಯಮಣಿ, ಪೆಂಡೆಂಟ್. ಅವ್ರು ಹೇಳಿದ್ರು ಓಕೆ ಇದೇ 3 ಬೇಕಾ, ಬಿಲ್ ಮಾಡುವಾಗ 2.5 ಲಕ್ಷ ಮೇಲಿಂದ ಕಟ್ಟಬೇಕು. ಸೊ ಅದೇ ಕೂಡ ಆಗಲ್ಲ ನನಗೆ. ಒಂದು ಪೆಂಡೆಂಟ್ ಉಂಟಲ್ವ, ಬಂಗಾರದು ಪೆಂಡೆಂಟ್, ಅದೇ ಆಚೆ ಇಟ್ಟಿದ್ದೀನಿ. ಜಸ್ಟ್ ಒಂದು ಕರಿಯಮಣಿ ಮತ್ತು ಒಂದು ಚೈನು. ಕರಿಯಮಣಿ ಕೂಡ ಆಚೆ ಇಟ್ಟಿದ್ದೀನಿ ಇವಾಗ ಬೇಡ ಅಂತ. ಬಟ್ 1 ಲಕ್ಷ ವೇಸ್ಟ್ ಆಗುತ್ತೆ ಇಲ್ಲಾಂದರೆ, ತಗೊಳ್ಳಿಲ್ಲ ಅಂದರೆ. ಬಟ್ ಆ ಕರಿಯಮಣಿ ತಗೊಳ್ಲಿಕ್ಕೆ ನನಗೆ 1 ಲಕ್ಷ ಮೇಲಿಂದ ನಾನು ಹಾಕಬೇಕು. ಏನು ಮಾಡಿದ್ರಿ? ಹಾಕಿದ್ದೀನಿ 1 ಲಕ್ಷ ಮೇಲಿಂದ. ಆಗ ನಂತರ ಒಂದು ಕರಿಯಮಣಿ, ಒಂದು ದೊಡ್ಡ ಚೈನ್ ತಕ್ಕೊಂಡು ಬಂದಿದ್ದೀನಿ. ಈಗ 5 ಲಕ್ಷನೂ ಸಿಗುತ್ತೆ, ಅದು ಗ್ಯಾರಂಟಿನೇ. ಬಟ್ ಅದರಲ್ಲಿ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಇವಾಗ ಸದ್ಯದಲ್ಲಿ ಇಡ್ತೀನಿ, ನಂತರ ಯಾವಾಗ ಮಾಡ್ತೀನಿ ಆ ಟೈಮಲ್ಲಿ ಬ್ಲಾಗ್ ಮಾಡಿ ಹೇಳ್ತೀನಿ. ಈಗ ನೀವು ಬಾಂಬೆಯಲ್ಲಿ ಮನೆ ತಗೊಂಡಿರೋ ಬ್ಲಾಗ್ ಕೂಡ ಹಾಕ್ಕೊಂಡಿದ್ರಿ, ವಿಡಿಯೋ ಎಲ್ಲ ಮಾಡಿ ತೋರಿಸಿದ್ರಿ. ಬಟ್ ತುಂಬ ಜನ ಬೇರೆ ಥರ ಪೋರ್ಟ್ರೇ ಮಾಡಿದ್ರು ಹೊರಗಡೆ ಬಂದಾಗ. ಅದು ನೀವು ಬಿಗ್ ಬಾಸ್ ಬಂದ ಮೇಲೆ ತಗೊಂಡಿರೋ ದುಡ್ಡು ಇಲ್ಲ ಆ ಥರ ಈ ಥರ ಅಂತ. ಅದೇ ಬಿಗ್ ಬಾಸ್ ಹೋಗುವ ಮುಂಚೆನೇ ನಾನು ಇಲ್ಲೋಕೆಲ್ ಮಾಡಿ ಹೋಗಿದ್ದೀನಿ, ಗೃಹ ಪ್ರವೇಶ ಮಾಡಿ ಹೋಗಿದ್ದೀನಿ. ಒಂದು 6 ಮಂತ್ ಆಯಿತು. ಅಂದರೆ ನಾನು ಆ್ಯಕ್ಚುಲಿ ಯೂಟ್ಯೂಬಿಂದ ಹಣ ಮಾಡಿ ಸ್ವಲ್ಪ ಸೇವಿಂಗ್ಸ್ ಮಾಡಿ ಹಾಗೆ ನಾನು ಪರ್ಚೇಸ್ ಮಾಡಿದ್ದೀನಿ, ಡೌನ್ ಪೇಮೆಂಟ್ ಹಾಕಿ.
ಓಕೆ ಬೇರೆ ಎಂತ ಮೇಲೆಯಿಂದ ಫುಲ್ಲು ಲೋನೆ. ಲೋನ್ ಅದೇ ಇವತ್ತಿಗೂ ನಾನು ಇದೆ ಲೋನು. ಕಟ್ಬೇಕು. ಹೌದು, ಇವಾಗ ಎಂತ 20 ವರ್ಷ ತನಕ ಕಟ್ಲೇಬೇಕು ನಾನು. ಸೊ ಸಿನಿಮಾ ಆಫರ್ಸ್ಗಳೇನಾದ್ರೂ ಬರಕ್ ಶುರುವಾಗಿದೆಯಾ ರಕ್ಷಿತಾ? ಬಂದಿದೆ. ಆಕ್ಚುಲಿ ನಾನು ಹೇಗಂದ್ರೆ ನನ್ನನ್ನೇ ಕ್ಯಾರೆಕ್ಟರ್ ಆಗಿ ಒಂದು ಪಿಕ್ಚರ್ ಸಿಕ್ಕಿದ್ರೆ ನಾನು ಮಾಡ್ತೀನಿ.